ನ್ಯೂಸ್8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ಕೆಂಗೇರಿ ಉಪನಗರ ಹಿರಿಯ ನಾಗರಿಕರ ವೇದಿಕೆ ಸಂಘದ ನವೀಕೃತ ನೂತನ ಕಟ್ಟಡವನ್ನು ಶಾಸಕ ಎಸ್ಟಿ ಸೋಮಶೇಖರ್ ಬುಧವಾರ ಉದ್ಘಾಟಿಸಿದರು. ಈ ವೇಳೆ ಸಂಘದ ಅಧ್ಯಕ್ಷ ಕೆಕೆ ಬಸವರಾಜು, ಹಿರಿಯ ಮುಖಂಡ ಲಕ್ಷ್ಮಯ್ಯ, ಸೂಲಿಕೆರೆ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್, ಜಯಲಕ್ಷ್ಮಿ, ಶ್ರೇಯಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟಸ್ವಾಮಿ, ವಾರ್ಡ್ ಅಧ್ಯಕ್ಷ ಟಿ ಪ್ರಭಾಕರ್, ಮುಖಂಡರಾದ ಲಕ್ಷ್ಮೀ ಪ್ರಭುರಾಜ್, ಶಿವಮಾದಯ್ಯ, ಅಮೃತ್ ಗೌಡ, ಕೆವೈ ಕೃಷ್ಣ, ಲಕ್ಷ್ಮಯ್ಯ, ಸ್ಥಳೀಯ ನಾಗರಿಕರು ಇತರರು ಉಪಸ್ಥಿತರಿದ್ದರು. ಎಲ್ಲ ಗಣ್ಯರನ್ನ ಹುಡುಕಿ ಇವತ್ತು ಕಟ್ಟಡ, ಹಳೆ ಕಟ್ಟಡ ಏನಿತ್ತು ಅದನ್ನ ಹೊಸದಾಗಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದುವರಿಸಿ ಇನ್ನೂ ಒಂದು ಬಸವರಾಜರವರು ಒಂದು ಹೊಸ ಲವ್ ಲೆಟರ್ ಕೂಡ ಕೊಟ್ಟಿದ್ದಾರೆ. ನಮಗೇನು ಪ್ರೀತಿ ಮಾಡಲಿಕ್ಕೆ ಜಾಗ ಚಿಕ್ಕದು, ಸುಮಾರು 100x80 ಗಣೇಶ ಟೆಂಪಲ್ ಹತ್ರ ಇರ್ತಕ್ಕಂಥ ಜಾಗದಲ್ಲಿ ನಮಗೆ 180 ಕೊಟ್ಟರೆ ಅಲ್ಲಿ ದೊಡ್ಡದಾಗಿ ಕಟ್ಟಡವನ್ನು ಕಟ್ಟಬಹುದು ಅಂತಕ್ಕಂಥದ್ದು ಕೂಡ ಇದೆ. ಅದನ್ನೀಗ ಆಲ್ರೆಡಿ ಭೂರಕ್ಷಣಾ ಏನೋ ಸಮಿತಿ ಅಂತ ಮಾಡ್ಕೊಂಡವನೆ ನಮ್ಮ ಕದರಪ್ಪ, ಭೂರಕ್ಷಣಾ ಸಮಿತಿ. ಆ ಸಮಿತಿ ಅಧ್ಯಕ್ಷ ಕದರಪ್ಪನೇ ಸುತ್ತ ಬೇಲಿಗೆಲ್ಲಿ ಹಾಕಿಸಿ ಒಂದು ದೇವಸ್ಥಾನ ಕಟ್ಸ್ಕೊಂಡು ಅವನೇ ವಾರಸ್ದಾರ್ದಂಗೆ ಇದ್ದಾರೆ. ಅದಕ್ಕೆ ಅವ್ರನ್ನು ಕೂಡ ಕೇಳಿ ಅಲ್ಲೇನು ಕೊಡಿಸ್ಬೋದಾ ಏನಂತ ಅಂತೇಳಿ ಕೊಡ್ಬೋದು ಅಂತಂದರೆ ತಮಗೆ ಜಾಗವನ್ನು ಕೊಡಿಸ್ತಕ್ಕಂಥ ಕೆಲಸ ಕೂಡ ಸಂದರ್ಭದಲ್ಲಿ ಹೇಳಿ ಸೀನಿಯರ್ ಸಿಟಿಜನ್ಸ್ ಎಲ್ಲ ಕೂಡ ಇವತ್ತು ಭಾಗವಹಿಸಿ ಏನು ಹೋಮ ಮಾಡಿಸಿದ್ರ, ಗಣ ಹೋಮ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಬಹಳ ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಯಾವಾಗ ಸೀನಿಯರ್ ಸಿಟಿಜನ್ಸ್ ಕಾರ್ಯಕ್ರಮ ಮಾಡ್ತಾರೆ, ಪಾಪ ತಪ್ಪದೆ ನಾನು ಸೀನಿಯರ್ ಸಿಟಿಜನ್ ಅಂತೇಳಿ ಗೌರವಿತವಾಗಿ ಕೂದಂಗೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಪ್ಪದೆ ನಾನು ಕೂಡ ಭಾಗವಹಿಸಿದ್ದೇನೆ. ವಿಶೇಷವಾಗಿ ಹೋಮ, ಗಣ ಹೋಮ ಏನೇನೋ ಎಲ್ಲ ಕೂಡ ಮಾಡ್ತಿದ್ದೀರಿ. ನನಗೂ ಸೇರಿಸಿ ಎಲ್ಲ ಹಿರಿಯರಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಬಸವರಾಜರವರು ಪ್ರಾರ್ಥನೆಯನ್ನು ಇವತ್ತು ಹೋಮ ಮಾಡಿಸೋ ಮುಖಾಂತರ ಮಾಡಿಸಿದ್ದಾರೆ. ಎಲ್ಲ ಹಿರಿಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ತಾಯಿ ಚಾಮುಂಡಿ ತಮಗೆಲ್ಲ ತಾಯಿ ಆಶೀರ್ವಾದ ಮಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು 2-3 ನಿಮಿಷ ಕೆಂಗೇರಿ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ತಮ್ಮ ಅಪ್ಪಣೆಯನ್ನು ಕೇಳ್ತೇನೆ. ನಮ್ಮ ಕೆಂಗೇರಿರ್ತಕ್ಕಂಥ ಗಣೇಶ ಫೀಲ್ಡ್ ತಮಗೆಲ್ಲ ಗೊತ್ತಿದೆ. ಅದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ CA ಜಾಗ. ಯಾವಾರಾದರೂ CA ಜಾಗವನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡ್ರೆ ಕೆಂಗೇರಿಯವರೆಲ್ಲ ಅದಕ್ಕೆ ಸ್ಟ್ರೈಕ್ ಮಾಡ್ತಕ್ಕಂಥದ್ದನ್ನು ಕೂಡ ನೀವೆಲ್ಲ ಕೂಡ ನೋಡಿದ್ದೇವೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಸುಮಾರು 9 ಕೋಟಿ ಹಣವನ್ನು ತಾವು ಕಟ್ಟಿದ್ರೆ ಅದನ್ನು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಸುಮಾರು 4,81,00,000 ಕಾರ್ಪೊರೇಷನ್ನಿಂದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಕಟ್ಟಿಸಿ ಗಣೇಶ ಫೀಲ್ಡ್ ಏನಿದೆ ಅದನ್ನು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಯಾಕೆಂದರೆ ಯಾವತ್ತೂ ಕೂಡ ಅದು CA ಜಾಗ ಅಂತಕ್ಕಂಥದ್ದು ಇರಬಾರ್ದು. ಯಾರಾದರೂ ಪ್ರಬಲ ವ್ಯಕ್ತಿಗಳು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಇದು ಅದಿರ್ತದೆ ಅಂತೇಳಿ ಈಗ ಪರ್ಮನೆಂಟ್ ಆಗಿ ಗಣೇಶ ಫೀಲ್ಡ್ ಕಾರ್ಪೊರೇಷನ್ ಜಾಗ ಅಂತಕ್ಕಂಥದ್ದನ್ನು ಕೂಡ ಅದು ಒಂದು ಆಗಿದೆ. ಎರಡನೇದು ಕಾಲೇಜ್ಗೆ ಸುಮಾರು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಸುಮಾರು 5 ಎಕರೆ ಸುಮಾರು 22 ಕೋಟಿ ಹಣವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ಕಾಲೇಜ್ಗೆ ಕೊಟ್ಟಿದ್ದರು, ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್ಗೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಜುಕೇಷನ್ ಸುಧಾಕರ್ ಅವರಿಗೆ ಭೇಟಿ ಮಾಡಿ ನಮ್ಮ ರಾಮಲಿಂಗಾರೆಡ್ಡಿಯನ್ನು ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಅದು ಸರ್ಕಾರದಲ್ಲಿ ಉಚಿತವಾಗಿ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ಕೂಡ ಆಯಿತು.
ಆದರೆ ಉಚಿತವಾಗಿ ಕೊಡ್ತಕ್ಕಂಥದ್ದಕ್ಕೆ ಬಿ ಡಿ ಎಲ್ಲಿ ಅವಕಾಶ ಇಲ್ಲ ಅಂತೇಳಿ 5% ಹಣವನ್ನು ಸುಮಾರು 1,20,00,000 ಕಟ್ಟಿ ಅದನ್ನು ಕಾರ್ಪೊರೇಟ್ ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್ ಲಕ್ಷ್ಮೀನಾರಾಯಣ ಏನಿದ್ದಾರೆ ಅವ್ರ ಹೆಸರಿಗೆ ಅದನ್ನ ನೋಂದಣಿ ಮಾಡ್ತಕ್ಕಂಥದ್ದು ಮತ್ತೆ ಕಾಲೇಜ್ ಹೆಸರಿಗೆ ಖಾತಾ ಮಾಡಿಕೊಡ್ತಕ್ಕಂಥದ್ದು ಕೂಡ ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಅಲ್ಲಿ ಸರ್ವೆ ಒಂದು ಸ್ಕೆಚ್ ಕೂಡ ಮಾಡಿಸ್ತಾ ಇದ್ದೇವೆ. ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತು PUC ಎರಡೂ ಕೂಡ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೂರನೇದು ಕೆಂಗೇರಿ ಬ್ರಿಡ್ಜ್ 20 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೇನೆ ಕಾರ್ಪೊರೇಷನ್ ಇಂದ. ಅದಕ್ಕೆ ಟ್ರಾಫಿಕ್ ಆಗಿದೆ, ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಟೆಂಡರ್ ಕೂಡ ಕಾಲ್ಫರ್ ಮಾಡಿದ್ದು, ಅದಕ್ಕೆ ಎಸ್ಟಿಮೇಟ್ ಮಾಡ್ತಕ್ಕಂಥದ್ದಕ್ಕೆ ಅದು ಕೂಡ ಆಗಿದೆ. ನೆಕ್ಸ್ಟು ಆ ಬ್ರಿಡ್ಜ್ಗೆ ಟೆಂಡರ್ ಮಾಡಿ ಹೊಸದಾಗಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜ್ ಹೋಗೋದು ಬರೋದು ಮಾಡ್ತಕ್ಕಂಥದ್ದಕ್ಕೆ ಕೂಡ 20 ಕೋಟಿ ಸ್ಯಾಂಕ್ಷನ್ ಕೂಡ ಆಗಿದೆ. ಇನ್ನೊಂದು ವಿ ಸೋಮಣ್ಣರ್ ಕಾಲೇಜು ಹತ್ರ ಸುಮಾರು 25 ಕೋಟಿ ಒಂದು ವರ್ಷದಿಂದ ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಬಟ್ ಕಾರಣಾಂತರದಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಏನಂತ ಕೆಲವರಿಗೆ ಹೆಂಗೇನಿರ್ತಕ್ಕಂಥ ಅತ್ಯಂತ ಮಹಾರಥರಿಗೆ ಗೊತ್ತಿದೆ. ಅದನ್ನೇ ನಾನು ಯಾಕೆ ತಪ್ಪಿಸಿದ್ರು ಅದೆಲ್ಲ ಕೂಡ ಮಾಹಿತಿ ಇದೆ. ಮುಂದಿನ ದಿವಸದಲ್ಲಿ ಅದನ್ನು ಹೇಳ್ತಕ್ಕಂಥದ್ದನ್ನು ಮಾಡ್ತಾರೆ. ಕೊಬ್ಬಗಡ್ಡದಲ್ಲಿ ಸುಮಾರು 3/4 ಎಕರೆ ಅದನ್ನು ಕೂಡ ಯಾರೇ ಕ್ರಿಟಿಸೈಸ್ ಮಾಡಲಿ, ಯಾರೇ ಕಾಮೆಂಟ್ಸ್ ಮಾಡಲಿ, ಈ ಕ್ಷೇತ್ರದ ಜನ 4 ಸಾರಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಿನಗೆ ಸಹಾಯ ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಕೂಡ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದೇನೆ. ಸೀನಿಯರ್ ಸಿಟಿಸನ್ಸ್, ನಿಮ್ಮದು ಒಂದೇ ಒಂದು ನನ್ನ ಕಡೆಯಿಂದ ಒಂದು ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ನ ಪೂರ್ಣ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇನೆ. ಇನ್ನೇನಾದರೂ ಕೆಂಗೇರಿ ಡೆವಲಪ್ಮೆಂಟ್ ಬಗ್ಗೆ ಕೆಂಗೇರಿದೇನಾದರೂ ಇದ್ದರೆ ನನ್ನ ಗಮನಕ್ಕೆ ತಂದರೆ ಅದನ್ನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲ ಕೂಡ ಬಹಳ ಶಿಸ್ತಿನ ಸಿಪಾಯಿ ಥರ ಇವತ್ತು ಕಾರ್ಯಕ್ರಮದಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತಕ್ಕಂಥದ್ದನ್ನ ಹೇಳಿ ಅದನ್ನ ಒಳ್ಳೆ ದೇವಸ್ಥಾನ ಕಟ್ಸ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿದ್ದೀನಿ. ಯಾರು ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾರಾದರೂ ಮುಂದೆ ಬಂದರೆ ನಾನು ಸಂಪೂರ್ಣ ಸಹಕಾರ ಮಾಡ್ತೇನೆ. ಇವತ್ತು ಗಣೇಶ ಬೆಡ್ ದೇವಸ್ಥಾನ ಆ ಕಮಿಟಿಯವ್ರಿಗೆ ಹೇಳಿದ್ದೇನೆ, ಎಲ್ಲ ದೇವಸ್ಥಾನ ರಿಮೂವ್ ಮಾಡಿ ಗಣೇಶ ದೇವಸ್ಥಾನ ಒಂದು ಬಹಳ ಚೆನ್ನಾಗಿ ಮಾಡೋಣ. ಈಗ ಅಕ್ಕಪಕ್ಕ ಇರ್ತಕ್ಕಂಥ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಅಟ್ಯಾಚ್ ಮಾಡೋಣ. ಸ್ವಲ್ಪ ಬಂದದ್ದು ಜನಗಳು ಕುಂತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಯಾರು ಕೂಡ ಸಹಕಾರ ಕೊಡೋದಿಲ್ಲ. ನಾನೇ ಬಲವಂತವಾಗಿ ಮಾಡ್ತಕ್ಕಂಥದ್ದು ಕೂಡ ಆಗೋದಿಲ್ಲ. ಸೋಮೇಶ್ವರ ದೇವಸ್ಥಾನ ನಾನು ಹೇಳಿ ಹೆಚ್ಚು ಕಡಿಮೆ 8-9 ತಿಂಗಳಾಯಿತು. ನೀವು ಊರಿನವರೆಲ್ಲ ಸೇರಬೇಕು. ನೀವು ಊರಿನವರೆಲ್ಲ ಸೇರಬೇಕು, ಒಂದು ಟ್ರಸ್ಟ್ ಮಾಡ್ಕೋಬೇಕು. ಏನು ಮಾಡಬೇಕು ಅಂತ ನನಗೆ ಡೈರೆಕ್ಷನ್ ಮಾಡಬೇಕು. ಇದೇ ಸುಮ್ಮನೆ ನಾಯಿನರಿಗಳೆಲ್ಲ ಕಾಮೆಂಟ್ಸ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ನೀವು ಅದನ್ನು ಟ್ರಸ್ಟ್ ಮಾಡಿ ಇಂಥದ್ದು ಮಾಡಬೇಕು ಅಂತ ನನಗೆ ಡೈರೆಕ್ಷನ್ ಮಾಡಿ 100% ಅದು ಇಂಪ್ಲಿಮೆಂಟ್ ಮಾಡ್ತೀನಿ. ಇಂಪ್ಲಿಮೆಂಟ್ ಮಾಡೋದೇ ಇದ್ದರೆ ನನಗೆ ಕೇಳಿ.